ಈ ಹನಿ ಟ್ರ್ಯಾಪ್ ವಿಚಾರ ಚರ್ಚೆಯಾಗೋದಕ್ಕೆ ಶುರುವಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಟಾರ್ಗೆಟ್ ಆಗ್ತಾ ಇದ್ದಾರೆ. ಹಲವರ ಮಾತಿನ ಬಾಣಗಳು ನೇರವಾಗಿ ಡಿಕೆ ಶಿವಕುಮಾರ್ ಅವರನ್ನೇ ಗುರಿಯಾಗಿರಿಸ್ತಾ ಇದೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಇವರು ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮುನಿರತ್ನ ಅವರಂತೂ ವಿಧಾನಸಭೆಯಲ್ಲೇ ಮಾತನಾಡಿದರು. ಇದರ ಹಿಂದೆ ಡಿಕೆ ಶಿವಕುಮಾರ್ ಇದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರ ಅಸಮಾಧಾನಕ್ಕೆ ಕಾರಣ ಆಯಿತು. ಖಡಕ್ ಉತ್ತರವನ್ನು ಕೊಡ್ತಾನೆ ಇದ್ದಾರೆ ಡಿಸಿಎಂ. ಹನಿ ಟ್ರ್ಯಾಪ್ ಕೇಸ್ನ ಬಗ್ಗೆ ಟಕ್ಕರ್ ಕೊಟ್ಟರು ಡಿಕೆ ಶಿವಕುಮಾರ್. ಯಾರ್ರೀ ಹನಿ ಟ್ರ್ಯಾಪ್ಗೊಳಗಾಗ್ತಾರೆ? ಹಾಯ್ ಅಂದರೆ ಅವರು ಆ ಕಡೆಯಿಂದಲೂ ಹಾಯ್ ಅಂದರೆ ಮಾತ್ರ ಅಥವಾ ಹಲೋ ಅಂದರೆ ಮಾತ್ರ ಹನಿ ಟ್ರ್ಯಾಪಿಗೆ ಒಳಗಾಗೋದು. ಹನಿ ಟ್ರ್ಯಾಪ್ ಮಾಡೋದಲ್ಲ, ಹನಿ ಟ್ರ್ಯಾಪ್ ಆಗೋದು ಅಂತ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿ. ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅಲ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ? ಹಂಗೆ ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅಲ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.